ವಾಟರ್ ಲೀಕ್ ಆಗ್ಬಿಟ್ಟಿದೆ. ಗರ್ಭಕೋಶ ಇದು ಚೀಲ ಬ್ರೇಕ್ ಆಗ್ಬಿಟ್ಟಿದೆ. ಅದರಿಂದ ವಾಟರ್ ಲೀಕೇಜ್ ಸ್ಟಾರ್ಟ್ ಆಗಿದೆ. ಈಗ ಪ್ರೆಗ್ನೆಂಟ್. ಹಾಯ್, ಎಲ್ರಿಗೂ ನಮಸ್ಕಾರ. ಸಿಂಪ್ಲಿ ಹರ್ಷಿ ಚಾನೆಲ್ಗೆ ಸ್ವಾಗತ. ನಾನು ಹರ್ಷಿತಾ ಮಾತಾಡ್ತಾ ಇದ್ದೀನಿ. ಇವತ್ತು ನನ್ನ ಜೊತೆ ಇನ್ನೊಬ್ರು ಸ್ಪೆಷಲ್ ಇದ್ದಾರೆ. ಯಾರು ಇವರು ಅಂತಂದ್ರೆ, ನನ್ನ ಹೆಸರು ಯತೀಶ್ ಅಂತ. ಇವ್ರು ನನ್ನ ಹಸ್ಬೆಂಡ್. ಇವತ್ತು ನಾವಿಬ್ರು ಸೇರಿ ಈ ವಿಡಿಯೋ ಮಾಡೋಣ ಅಂತ ಅನ್ಕೊಂಡಿದೀವಿ. ಇವತ್ತು ಈ ವಿಡಿಯೋನಲ್ಲಿ ನಾವ್ ಏನ್ ಶೇರ್ ಮಾಡ್ತಾ ಇದೀವಿ ಅಂದ್ರೆ, ನಮ್ಮ ಫಸ್ಟ್ ಪಾಪು ಸಿಂಬನ್ ಬಗ್ಗೆ ಹೇಳೋಣ, ಅವನ್ ಸ್ಟೋರಿ ಬಗ್ಗೆ ಹೇಳೋಣ ಅಂತ. ಸೊ ಈ ಜರ್ನಿ ಎಲ್ಲಿಂದ ಸ್ಟಾರ್ಟ್ ಆಯ್ತಂತಂದ್ರೆ, ನಾವು ಮದುವೆ ಆಗಿದ್ದು 2022 ಡಿಸೆಂಬರ್ನಲ್ಲಿ. ಆ್ಯಂಡ್ ನನ್ನ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗಿದ್ದು ಮಾರ್ಚ್ 2023ನಲ್ಲಿ. ಓಕೆ, ಸೊ ಮಾರ್ಚ್ ಫೆಬ್ರವರಿ ಅವ್ರದ್ದು ಲಾಸ್ಟ್ ಪೀರಿಯಡ್ ಆಗಿದ್ದು. ಬಟ್ ಫೆಬ್ರವರಿಲಿ ಹೋಗಿ ಡಾಕ್ಟರ್ಗೆ ತೋರಿಸಿದ ತಕ್ಷಣ ಯಾಕೆ ಕನ್ಫರ್ಮ್ ಅಂತ ಬಂತು. ಸೊ ಏನಂತ ಬಂತು ಅಂತ ಅವರು ಹೇಳ್ತಾರೆ. ಫಸ್ಟ್ ಟೈಮ್ ಹೋಗಿ ಡಾಕ್ಟರ್ಗೆ ತೋರಿಸಿದಕ್ಕೆ. ಅದಕ್ಕಿಂತ ಮುಂಚೆ ನಾವು ಏನಕ್ಕೆ ಇಷ್ಟು ಬೇಗ ಮಾಡ್ಕೊಂಡ್ವಿ ಅಂತಂದ್ರೆ, ಇಟ್ಸ್ ಆಲ್ಮೋಸ್ಟ್ ನನಗೆ ಬಂದು ಮದುವೆ ಆದಾಗ 32 ಇಯರ್ಸ್ ಆಗಿತ್ತು. ಸೊ ನಮಗೆ ಬೇಗ ಮಗು ಬೇಕಾಗಿತ್ತು. ಸೊ ಅದಕ್ಕೋಸ್ಕರ ನಾವು ಬೇಗ ಮಗು ಮಾಡ್ಕೊಂಡ್ವಿ. ಸೊ ಫಸ್ಟ್ ಟೈಮ್ ಡಾಕ್ಟರ್ನ ಮೀಟ್ ಮಾಡಬೇಕಾದ್ರೆ, ಲೈಕ್ ಪ್ರೆಗ್ನೆಂಟ್ ಇದು ಪಾಸಿಟಿವ್ ಅಂತ ಬಂದಿದೆ ಅಂತ ಚೆಕಪ್ಗೆ ಅಂತ ಹೋದಾಗ, ಅವ್ರು ಫಸ್ಟ್ ಒಂದು ಸ್ಕ್ಯಾನ್ ಮಾಡಿಬಿಟ್ಟು ನನಗೆ ತಿಳಿಸಿದ ಒಂದು ಏನಂತ ಅಂದರೆ, ಎಷ್ಟು ವೀಕ್ಸ್ ಆಗಿದೆಯೋ ನಿಮ್ಮದು, ಲೈಕ್ ಅವರು ಲಾಸ್ಟ್ ಪೀರಿಯಡ್ ಡೇಟಿಂದ ಇವತ್ತಿನಗೆ ತಗೊಂಡು ಎಷ್ಟು ವೀಕ್ಸ್ ಆಗಿದೆಯೋ ಅಷ್ಟು ಮಗು ಗ್ರೋತ್ ಆಗಿಲ್ಲ. 1 ವಾರ ಗ್ರೋತ್ ಹಿಂದೆ ಇದೆ ಮಗುದು, ಇಲ್ಲ ಆಗಲ್ಲ, ಈ ಥರ ಆಗಬಾರ್ದು ಅಂತ ಹೇಳ್ಬಿಟ್ರು. ಓಕೆ, ಸೊ ಏನಾಯ್ತು ಅಂತಂದ್ರೆ, ಲೈಕ್ ನಮಗೆ ಫಸ್ಟ್ ಅಲ್ವಾ, ಸೊ ನಮಗೂ ಸ್ವಲ್ಪ ಕಾನ್ಫಿಡೆನ್ಸು ಅಥವಾ ಭಯ ಎಲ್ಲ ಇತ್ತು. ಸೊ ನಾವು ಹೋಗಿ ಕನ್ಫರ್ಮ್ ಅಂತ ಚೆಕ್ ಮಾಡಿಸಿದಾಗ, ಹೋಗಿ ಡಾಕ್ಟರ್ ಹತ್ರ ಚೆಕ್ ಮಾಡಿಸಿದಾಗ ಡಾಕ್ಟರ್ ಏನಂತಂದ್ರು ಅಂದ್ರೆ, ಇವಾಗ ಒಂದು 4 ವೀಕ್ಸ್ ಅಥವಾ 4 ವೀಕ್ಸ್ಗೆ ಏನ್ ಡೆವಲಪ್ಮೆಂಟ್ ಆಗ್ಬೇಕಾಗಿತ್ತು ಮಗು, ಅಷ್ಟು ಮಗು ಡೆವಲಪ್ ಆಗಿರ್ಲಿಲ್ಲ. ಸೊ ಅಶಿ ಬಂದು, ನಾನು ಅವ್ರನ್ನ ಗುಬ್ಬಿ ಅಂತ ಕರಿತೀನಿ. ಸೊ ನಾನು ಇದ್ರಲ್ಲಿ ಗುಬ್ಬಿ ಅಂತಾನೆ ಕರ್ಕೊಂಡು ಹೋಗ್ತೀನಿ. ಸೊ ಗುಬ್ಬಿ ಬಂದು ಅವರು ಲೈಕ್ ಮಧ್ಯಾಹ್ನ ಶಿಫ್ಟ್ ಮಾಡ್ತಾ ಇದ್ರು. ಮಧ್ಯಾಹ್ನ ಕೆಲ್ಸಕ್ಕೆ ಹೋಗಿ ಮಿಡ್ ನೈಟ್ ಬರ್ತಿದ್ರು. ಸೊ ಅಲ್ಲಿ ತೋರಿಸಿದಾಗ ಅವ್ರು ಏನಂತಂದ್ರು ಡಾಕ್ಟ್ರು, ಇಲ್ಲಪ್ಪ ನಿಮ್ಗೆ ಪಾಪು ಗ್ರೋತ್ ಸರಿ ಇಲ್ಲ. ಸೊ 1 ವೀಕ್ ಡಿಲೇ ಇದೆ ಗ್ರೋತ್ ಅಲ್ಲಿ, ಸೊ ದಟ್ ನೀವು ಫುಲ್ ರೆಸ್ಟ್ ತಗೊಬೇಕು ಅಂತ. ಸೊ ಆ ಕಾರಣದಿಂದ ಅವರು ಕೆಲಸನ ಕ್ವಿಟ್ ಮಾಡ್ತಾರೆ. ಸೊ ನೆಕ್ಸ್ಟ್ ಚೆಕಪ್ ಬರೋ ಅಷ್ಟರಲ್ಲಿ ಅದು ಇದು ಪ್ಯಾಚಪ್ ಆಗಬೇಕು, ಅಷ್ಟು ಗ್ರೋತ್ ಆಗಿರಬೇಕು, ನೀವು ಫುಡ್ ಎಲ್ಲ ಚೆನ್ನಾಗಿ ತಗೊಬೇಕು, ತರಕಾರಿ ಸೊಪ್ಪು ಎಲ್ಲ ತಿಂದು ನೀವು ಅವಾಗ ನನಗೆ ಓಕೆ ಅಂತ ಅನಿಸಿದ್ರೆ ಮಾತ್ರ ನಾವು ಕಂಟಿನ್ಯೂ ಮಾಡೋಣ, ಇಲ್ಲಾಂದರೆ ನೋಡೋಣ ಏನು ಗ್ರೋತ್ ಚೆನ್ನಾಗಾಗಿಲ್ಲ ಅಂದರು. ನನಗೆ ಫಸ್ಟ್ ಟೈಮ್ ಪ್ರೆಗ್ನೆನ್ಸಿ, ಸೊ ತುಂಬ ಗಾಬರಿ ಆಗೋಯ್ತು. ಸೊ ಅಲ್ಲ ಅಷ್ಟು ಹೇಳಿದ್ರಲ್ಲ ಡಾಕ್ಟ್ರು. ಸೊ ಅಲ್ಲಿ ಏನಂತಂದ್ರು, ಲೈಕ್ ಅವ್ರು ಹೇಳಿದ್ದೆಲ್ಲ ನಡೀತು. ಸೊ ಅದ್ ನಡೆದಾದ್ಮೇಲೆ ನಾವು ನೆಕ್ಸ್ಟ್ 15 ಡೇಸ್ ಬಿಟ್ಕೊಂಡು ಹೋಗಿ ನಾವು ಫಸ್ಟ್ ಹೋಗಿ ತೋರಿಸಿದಾಗ, ಸೊ ಡಾಕ್ಟ್ರು ಹೇಳಿದ್ರು ಇಲ್ಲ ಪರವಾಗಿಲ್ಲ ಇವಾಗ ಅಂತ ನಮ್ಗೆ ಹೇಳಿದ್ರು. ಸೊ ಅದಾದ್ಮೇಲೆ ನಮ್ಗೆ ಆಕ್ಚುಲಿ ಇನ್ನೇನೇನ್ ಸ್ಕ್ಯಾನ್ಸ್ ಬರುತ್ತೆ, NT ಸ್ಕ್ಯಾನ್ಸ್ ಬರುತ್ತೆ, ಡಬಲ್ ಮಾರ್ಕರ್ ಟೆಸ್ಟ್ ಸ್ಕ್ಯಾನ್ಸ್ ಬರುತ್ತೆ, ಆಮೇಲೆ ಅನಾಮಲಿ ಸ್ಕ್ಯಾನ್ ಬರುತ್ತೆ. ಸೊ ನಮ್ಗೆ ಇವೆಲ್ಲ ಸ್ಕ್ಯಾನ್ ಬರೋ ಮಧ್ಯೆ ಗುಬಿಮಾಗೆ ಏನಾಯ್ತು ಅಂತಂದ್ರೆ, ಲೈಕ್ ಶಿ ಹ್ಯಾಡ್ ಬಿ ಪಿ ಇಶ್ಯೂಸ್. ಸೊ ಅವ್ರಿಗೆ BP ಅದು ಹೆಂಗ್ ಬಂತು ಅಂತಾನೆ ಗೊತ್ತಾಗ್ಲಿಲ್ಲ. ಸೊ ಅವ್ರ ಫಸ್ಟ್ ಪ್ರೆಗ್ನೆನ್ಸಿ ಜರ್ನಿಲಿ BP, ಆಮೇಲೆ ಅದ್ರ ಜೊತೆಗೆ ಕೆಮ್ತಾ ಇದ್ರು. ಅದು ಏನಂತಂದ್ರೆ ಏಂತ ಕೆಮ್ಮು ಬರ್ತಿತ್ತು ಅಂತಾನೂ ಗೊತ್ತಿಲ್ಲ. ಸೊ ನಾವು ತೋರಿಸ್ತಾ ಇದ್ದು ಅಪೋಲೋ ಕ್ರೆಡಲ್ ರಾಜಾಜಿನಗರದಲ್ಲಿ ತೋರಿಸ್ತಾ ಇದ್ವಿ. ಸೊ ಫೇಮಸ್ ಡಾಕ್ಟರ್ ಭಾರತಿ ಮೇಡಮ್ ಹತ್ರ. ಸೊ ಅವರು ಚೆನ್ನಾಗೇ ನೋಡ್ಕೊಂತಾ ಇದ್ರು. ಅದಾದ್ಮೇಲೆ ಏನಾಯ್ತು, ಲೈಕ್ ಅವ್ರಿಗೆ BP ಇರೋದ್ರಿಂದ ಸೊ ಮಾತ್ರೆಗಳು ತಗೊಂತಾ ಇದ್ರು.
ಆ ಬಿ ಪಿ ಈಗಲೂ ಅದು ಪ್ರೆಗ್ನೆನ್ಸಿ ಆದ್ಮೇಲೆನೂ ಕೂಡ ಕಂಟಿನ್ಯೂ ಆಗ್ತಾ ಇದೆ. ಸೊ ಯಾರೇ ಪ್ರೆಗ್ನೆಂಟ್ ಇದ್ರೂ ಆದಷ್ಟು ಸ್ವಲ್ಪ ನಿಮ್ಮ ಬಿ ಪಿ ಆ್ಯಂಡ್ ಶುಗರ್ ಕಡೆ ಸ್ವಲ್ಪ ನೀವು ಗಮನ ಹರಿಸಿ. ಅಕಸ್ಮಾತ್ ಶುಗರ್ ಲೆವೆಲ್ ಕೂಡ ಜಾಸ್ತಿ ಐತೆ ಅಂದರೆ ಅದು ಮತ್ತೆ ಕಡಿಮೆ ಆಗಲ್ಲ, ಆದರೆ ಆಗುತ್ತಾ ಇಲ್ಲಾಂದ್ರೆ ಇಲ್ಲ ಅಂತಾರೆ. ಕೆಲವ್ರಿಗೆ ಶುಗರ್ ಹಂಗೆ ಕಂಟಿನ್ಯೂ ಆಗುತ್ತೆ. ಈಗ ನನಗೆ ಬಿ ಪಿ ಹಾಗೆ ಕಂಟಿನ್ಯೂ ಆಗಿದೆ, ಇವಾಗಲೂ ಕೂಡ ನಾನು ಟ್ಯಾಬ್ಲೆಟ್ಸಲ್ಲೇ ಇದ್ದೀನಿ. ಸೊ ಫುಡ್ ಬಗ್ಗೆ ಸ್ವಲ್ಪ ಹುಷಾರಾಗಿರಿ, ಯಾರೇ ಪ್ರೆಗ್ನೆಂಟ್ ಫಸ್ಟ್ ಟೈಮ್ ಆಗಿರಲಿ ಅಥವಾ ಸೆಕೆಂಡ್ ಟೈಮ್ ಆಗಿರಲಿ, ಯಾಕಂದರೆ ಅದು ಒಂದ್ಸಲ ಬಂತಂದರೆ ನಿಮಗೆ ಕಷ್ಟ ಆಗುತ್ತೆ. ಸೊ ಬಿ ಪಿ ಇದ್ದಿದ್ದರಿಂದ ನನಗೆ ಡೈಲಿ ವಾಕ್ ಮಾಡೋದು, ಡೈಲಿ ಬೆಳಗ್ಗೆ 1 ಅವರ್ ಸಂಜೆ 1 ಅವರ್ ವಾಕಿಂಗ್ ಹೋಗ್ತಾ ಇದ್ವಿ. ಇವ್ರ ಆಫೀಸಿಂದ ಬಂದು ನಾನು ವಾಕಿಂಗ್ ಕರ್ಕೊಂಡು ಹೋಗ್ತಾ ಇದ್ರು. ಸ್ವಲ್ಪ ಚಾಟ್ಸ್ ಅದು ಇದೆಲ್ಲ ಕಡಿಮೆನೇ ಮಾಡ್ತಾ ಇದ್ದೆ, ಯಾಕಂದರೆ ಬಿ ಪಿ ಇದ್ದಿದ್ದರಿಂದ. ಓಕೆ. ಆಮೇಲೆ ಇವ್ರಿಗೆ ಫಸ್ಟ್ ಪ್ರೆಗ್ನೆನ್ಸಿಲಿ ಇವ್ರ ಏನೋ ಬಸ್ರಿ ಬೈಕೆ ಅನ್ನೋದೇ ಏನು ಅಂತ ಹೇಳಲೇ ಇಲ್ಲ ನಮಗೆ. ಆ್ಯಂಡ್ ನನಗೂ ಸ್ವಲ್ಪ ನೋಡಿರೋದ್ರಿಂದ ಮೀನ್ಸ್ ಯಾರ ರಿಲೇಷನ್ಸಲ್ಲಿ ನೋಡಿರೋದ್ರಿಂದ ಅಥವಾ ಸ್ವಲ್ಪ ಯೂಟ್ಯೂಬು ಎಲ್ಲ ರಿಸರ್ಚ್ ಮಾಡಿದ್ರಿಂದ ಸ್ವಲ್ಪ ವಿಷಯಗಳು ನನಗೂ ಗೊತ್ತಿರೋದ್ರಿಂದ ನಾನು ಅವ್ರಿಗೆ ಡೈಲಿ ಬಟರ್ ಫ್ರೂಟ್ ಜ್ಯೂಸು, ಎಳ್ನೀರು, ದಾಳಿಂಬೆ ಇವನ್ನೆಲ್ಲ ಕೊಡ್ತಾ ಇದ್ವಿ. ಸೊ ಇದೆಲ್ಲ ಆಯಿತು. ಎಲ್ಲ ಸ್ಕ್ಯಾನ್ಸಲ್ಲೂ ನಮಗೆ ನಾರ್ಮಲ್ ಅಂತಲೇ ಬರ್ತಾ ಇತ್ತು, ಏನು ಇಶ್ಯೂಸ್ ಅನ್ನೋದೇ ಇರಲಿಲ್ಲ ನೋಡಿ. ಆಮೇಲೆ ಬಂತು ನೋಡಿ 7th ಮಂತ್, ಸೆಪ್ಟೆಂಬರ್ ಮಂತ್, ನಮಗೆ ಸೆಪ್ಟೆಂಬರ್ 13th, ಓಕೆನಾ. ಸೊ ಸೆಪ್ಟೆಂಬರ್ 12th ನೈಟ್ ನಾವೇನು ಮಾಡಿದ್ವಿ, ಚೆಕಪ್ಗೆ ಹೋದ್ವಿ. ಬೆಳಗ್ಗೆ ಚೆಕಪ್ಗೆ ಹೋಗ್ಬಿಟ್ಟು ಚೆಕಪ್ಪಲ್ಲಿ ನಾವು ಎಲ್ಲ ಅಂದರೆ ಡಾಕ್ಟ್ರು ಎಲ್ಲ ನಾರ್ಮಲೇ ಇದೆ, ಏನು ಇಶ್ಯೂಸ್ ಇಲ್ಲ ಅಂತ ಅಂದರು. ಸೊ ಹಂಗಂದ್ಮೇಲೆ ಸರಿ ಆಯ್ತಪ್ಪ, ಸಾಯಂಕಾಲ ಓಕೆ ಒಂದು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದ್ಬಿಡೋಣ ಅಂತ ಅಂದ್ಬಿಟ್ಟು ದೇವಸ್ಥಾನಕ್ಕೆ ಹೋದ್ವಿ. ಸೊ ನಾವು ಅವಾಗ ಇದ್ದಿದ್ದು ವಿಜಯನಗರದಲ್ಲಿ. ಸೊ ಗ್ಯಾರೇಜ್ ಸ್ಟಾಪಲ್ಲಿ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಇದೆ. ಸೊ ಅಲ್ಲೇನೆ ನಿಮಗೆ ಚಂದ್ರಲೇಔಟ್ ಆ ಸೈಡ್ ಎಲ್ಲ ಗೊತ್ತಿತ್ತು ಅಂತಂದ್ರೆ ಅಲ್ಲಿ ಶನ್ಮಾತ್ಮನ್ ದೇವಸ್ಥಾನ ಇದೆ, ಅದ್ರ ಜೊತೆಗೆ ಮಾರುತಿ ಮಂದಿರದಲ್ಲಿ ಆಂಜನೇಯ ಸ್ವಾಮಿ. ಸೊ ನಾವು ಇವೆಲ್ಲ ದರ್ಶನ ಮಾಡ್ಕೊಂಡು ಬಂದ್ವಿ. ದರ್ಶನ ಮಾಡ್ಕೊಂಡು ಬಂದ್ವಿ. ಬಂದಾಗಿದ ತಕ್ಷಣನೇ ನಮಗೆ ಏನಾಯ್ತು, ಆ್ಯಕ್ಚುಲಿ ಅಲ್ಲಿಂದ ಬರಬೇಕಾದ್ರೇ ನನಗೆ ಒಂದು ಸ್ವಲ್ಪ ಏನೋ ಯೂರಿನ್ ಪಾಸ್ ಆಗ್ತಾ ಇದೆ, ವಾಟರ್ ಏನೋ ನೀರು ಅನಿಸ್ತಾ ಇದೆ ಅನ್ನೋ ಥರ ಒಂದು ಫೀಲಿಂಗ್ ಬಟ್ ನಾನೇನು ಅಂದ್ಕೊಂಡೆ, ಪ್ರೆಗ್ನೆನ್ಸಿ ಟೈಮಲ್ಲಿ ಯೂರಿನ್ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಸೊ ಅದಕ್ಕೆ ಅದೇನಾದರೂ ನನಗೆ ಅರ್ಜೆಂಟಾಗಿ ಆ ಥರ ಆಗ್ತಾ ಇದೆಯೇನೋ ಅಂದ್ಕೊಂಡು ನಾನು ಮನೆಗೆ ಬಂದು ಯೂರಿನ್ ಪಾಸ್ ಮಾಡಿ ಆವಾಗ ನೀರು ಥರ ಹೋಯ್ತು. ನಾನು ಇರ್ಬೋದೇನೋ ಯೂರಿನ್ ಅದಕ್ಕೆ ಹಂಗಾಗಿದೆ ಅಂತ ಅಂದ್ಕೊಂಡು ನಾನು ಸುಮ್ಮನೆ ಆದೆ. ಆಮೇಲೆ ರಾತ್ರಿ 8 ಗಂಟೆಗೆ ಊಟ ಮಾಡಿದ್ದೀನಿ. ಅದು ಸ್ವಲ್ಪನೇ ಲೀಕ್ ಆಗ್ತಾ ಇತ್ತು. ನನಗೆ ಏನಂತ ಅರ್ಥ ಆಗಲಿಲ್ಲ, ಏನದು ಏನು ಇರು ನೋಡೋಣ, ಹೋಗ್ಲಿ ನಾಳೆ ಬೆಳಗ್ಗೆ ಹೋಗಿ ತೋರ್ಸೋಣ, ಏನಾಗುತ್ತೆ ನೀರಲ್ವಾ ಅಂತ ನಾವು ಅನ್ಕೊಂಡು ಸುಮ್ಮನೆ ಆದ್ವಿ. ಸೊ ಇವರು ನಾರ್ಮಲ್ ಅದು ಲೀಕ್ ಆಗ್ತಾನೆ ಇದ್ರಿಂದ ನಾವೇನು ಅನ್ಕೊಂಡ್ವಿ, ಲೈಕ್ ದೊಡ್ಡವ್ರದ್ದು ಸ್ಯಾನಿಟರಿ ಪ್ಯಾಡ್ಸ್ ಬರುತ್ತಲ್ಲ, ಲೈಕ್ ಡೈಪರ್ ಥರ. ಸೊ ಅದನ್ನು ನಾನು ತಗೊಂಬಂದು ಕೊಟ್ಟೆ. ಬಟ್ ನಾನು ತಗೊಂಬಂದು ಕೊಟ್ಟಾದ್ಮೇಲೂ ಆಯಿತು. ನಾನೇನು ಅಂದ್ಕೊಂಡೆ ಇಟ್ ವಿಲ್ ಬಿ ಸ್ಟಾಪ್ಡ್ ಅಂತ ಅಂದ್ಕೊಂಡೆ. ಬಟ್ ಮಧ್ಯರಾತ್ರಿ 3:30 ಲೈಕ್ ಫ್ಲೋ ಜಾಸ್ತಿ ಆಗೋಯ್ತು. ಅದ್ರ ಜೊತೆಗೆ ನೀರ್ ಜೊತೆಗೆ ಸ್ವಲ್ಪ ಬ್ಲಡ್ ಕೂಡ ಬರಕ್ ಸ್ಟಾರ್ಟ್ ಆಗ್ಬಿಡ್ತು. ನನಗೆ ಸ್ವಲ್ಪ ಗಾಬರಿ ಆಯ್ತು. ನಾನು ಬಂದು ಇವ್ರನ್ನ ಎಬ್ಬರಿಸ್ದೆ, ಈ ಸ್ವಲ್ಪ ಬ್ಲಡ್ ಬರ್ತಾ ಇದೆ ನೋಡಿ, ಏನು ಡಾಕ್ಟರ್ ಹತ್ರ ಹೋಗೋಣವಾ ಏನು ಅಂತ. ಇವರು ಆ ಥರ ಎಲ್ಲ ಏನಿಲ್ಲಮ್ಮ ಅಂತ ಅಂದ್ಬಿಟ್ಟು ಆಮೇಲೆ ಇನ್ನೊಂದ್ಸಲ ಒಂದು 1/2 hour ಆದ್ಮೇಲೆ ಮತ್ತೆ ಹೋಗಿ ಚೆಕ್ ಮಾಡಿದೆ. ಅವಾಗ್ಲೇನು ಬ್ಲಡ್ ಬರ್ತಾ ಇತ್ತು. ಅವಾಗ ನಾನು ಬಂದೆ, ಇಲ್ಲ ರೀ ಬ್ಲಡ್ ಎಲ್ಲ ಬರ್ತಾ ಇದೆ, ಬೇಡ ಹೋಗ್ಬಿಡೋಣ ಡಾಕ್ಟರ್ ಹತ್ರ, ಹೋಗಿ ಏನಂತ ಚೆಕಪ್ ಮಾಡಿಸ್ಕೊಳೋಣ ಅಟ್ಲೀಸ್ಟ್ ಅಂತ ಅಂದ್ಬಿಟ್ಟು ಐ ಥಿಂಕ್ ಬೆಳಗಿನ ಜಾವ 3:30 ಅವಾಗ ನಾವು ಮನೇಲಿ ಎಲ್ಲರಿಗೂ ಹೇಳ್ಬಿಟ್ಟು ಕ್ಯಾಬ್ ಬುಕ್ ಮಾಡ್ಕೊಂಡು ವಿಜಯನಗರದಿಂದ ರಾಜಾಜಿನಗರ್ಗೆ ಅಷ್ಟೊತ್ತಲ್ಲಿ ಬಂದ್ವಿ ಹಾಸ್ಪಿಟಲ್ಗೆ. ಸೊ ಏನು ಇಶ್ಯೂ ಏನಾಯಿತು ಅಂತಂದರೆ ನಮಗೂ ಏನು ಗೊತ್ತಿಲ್ಲ. ಸೊ ನನಗೆ ಆ್ಯಸ್ ಎ ಹಸ್ಬೆಂಡ್ ಆಗಿ ಇವಾಗಿನ ಪ್ರೀವಿಯಸ್ ಜನ್ರೇಷನ್ಸ್ ಎಲ್ಲ ಏನು ಮಾಡ್ತಾರೋ ಗೊತ್ತಿಲ್ಲ, ಬಟ್ ಇವಾಗಿನ ಜನ್ರೇಷನಲ್ಲಿ ಎಲ್ಲ ಹಸ್ಬೆಂಡ್ಸು ಎಲ್ಲನ ಬಗ್ಗೆನೂ ತಿಳ್ಕೊಂಡಿರ್ತಾರೆ. ಲೈಕ್ ಮಗು ಯಾವ ಪೊಸಿಷನಲ್ಲಿ ಇದೆ, ಯಾವ ಇದಾಗಿದೆ. ಸೊ ಪ್ರತಿಯೊಂದು ಸ್ಕ್ಯಾನಲ್ಲೂ ನಾನು ಕೇಳ್ತಿದ್ದೆ ಡಾಕ್ಟ್ರಿಗೆ, ಏನಾರ ಇವ್ರು ಮಾತಾಡಲ್ವೋ ಗೊತ್ತಿಲ್ಲ, ಬಟ್ ನಾನಂತೂ ಕೇಳ್ತಿದ್ದೆ ಲೈಕ್ ಕತ್ತು ಹೆಂಗಿದೆ, ಇದು ನೇಸಲ್ ಬೋನ್ ಹೆಂಗ್ ಡೆವಲಪ್ ಆಗಿದೆ, ವಾಟರ್ ಕಂಟೆಂಟ್ ಹೆಂಗಿದೆ. ಸೊ ಯಾವುದು ಏನು ಇಶ್ಯೂ ಇರಲಿಲ್ಲ. ಸರಿ, ಗುಬಿ ಹೇಳ್ದಂಗೆ ನಾವು 3:34ಗೆ ನಾವು 3:45ಗೆ ನಾವು ಮನೆ ಬಿಟ್ಟು
ಅರೌಂಡ್ 4ಗೆಲ್ಲ ನಾವು ಆ ರಾಜಾಜಿನಗರ ಕ್ರೀಡಲ್ಗೆ ಹೋದ್ವಿ. ಸೊ ಅಲ್ಲಿ ಹೋದಾಗ ಇವ್ರಿಗೆ ತಿರ್ಗಾ ಎಲ್ಲ ಚೆಕಪ್ ಮಾಡಿದ್ರು. ಚೆಕ್ ಮಾಡಿಬಿಟ್ಟು ಲೈಕ್ ಏನಾಗಿದೆ ಅಂದರೆ ವಾಟರ್ ಲೀಕ್ ಆಗಿಬಿಟ್ಟಿದೆ, ಗರ್ಭಕೋಶ ಇದು ಚೀಲ ಬ್ರೇಕ್ ಆಗಿಬಿಟ್ಟಿದೆ. ಅದರಿಂದ ವಾಟರ್ ಲೀಕೇಜ್ ಸ್ಟಾರ್ಟ್ ಆಗಿದೆ. ಈಗ ಪ್ರೆಗ್ನೆನ್ಸಿಗೆ ಮುಂಚೆ ಹೆಂಗೆ ವಾಟರ್ ಲೀಕೇಜ್ ಆಗುತ್ತಾ ಆ ಥರ ವಾಟರ್ ಲೀಕೇಜ್ ಸ್ಟಾರ್ಟ್ ಆಗಿದೆ ನಿಮಗೆ. ಸೊ ಇವ್ರಿಗೆ ಏನಾಗಿದೆ ಅಂತಂದ್ರೆ ಲೈಕ್ ವಾಟರ್ ಲೀಕ್ ಸ್ಟಾರ್ಟ್ ಆಗಿದೆ, ಬಟ್ ಏನಂತಾರೆ ಸರ್ವಿಕ್ ಲೆನ್ ಇದು ಓಪನ್ ಆಗಿಲ್ಲ, ಏನು ಇಶ್ಯೂಸ್ ಇಲ್ಲ. ಕೂಡ ಆಗಿರಲಿಲ್ಲ. ಸೊ ಅವ್ರಿಗೆ ಲೀಕ್ ಆದಾಗ ವಾಟರ್ ಕಂಟೆಂಟ್ ಬಂದು ಚೆಕ್ ಮಾಡಿದಾಗ 23 ಏನೋ ತೋರಿಸ್ತಾ ಇತ್ತು. ಲೀಕ್ ಆದಾಗ ಅರೌಂಡ್ 22 ಏನೋ ತೋರಿಸ್ತಾ ಇತ್ತು. ಸೊ ಅದೆಲ್ಲ ಚೆಕ್ ಆದಾಗ ಅವ್ರು ಹೇಳಿದ್ರು ಅಡ್ಮಿಟ್ ಮಾಡ್ಬಿಡೋಣ. ಸೊ ನಾನೇನು ಅನ್ಕೊಂಡೆ, ಸೊ ನಾನು ಅಪ್ಪ ಅಮ್ಮನಿಗೆ ಅಥವಾ ಅತ್ತೆ ಮಾವನಿಗೆಲ್ಲ ಫೋನ್ ಮಾಡ್ಬಿಟ್ಟು ಸರಿ ರಿಸ್ಕ್ ಬೇಡ ಅಡ್ಮಿಟ್ ಮಾಡೋಣ ಅಂತಂದ್ವಿ. ಅಡ್ಮಿಟ್ ಮಾಡಾದ್ಮೇಲೆ ಡಾಕ್ಟರ್ ಹೇಳಿದ್ರು ಲೈಕ್ ಇದನ್ನ ಅವ್ರು ಹೇಳ್ತಾರೆ, ಡಾಕ್ಟರ್ ಲೈಕ್ ನೀರು ಬಂದ್ಬಿಡ್ತಾ ಇದೆ, ಏನೋ ಮಗು ಸುತ್ತ ನೀರಿರುತ್ತಲ್ಲ ಗರ್ಭಕೋಶದಲ್ಲಿ, ಅದು ನೀರು ವಾಟರ್ ಲೀಕ್ ಆಗ್ತದೆ. ಏನು ಪೇನ್ ಬರುವಾಗ ಏನು ಲೀಕ್ ಆಗುತ್ತೋ ಅದು ಲೀಕ್ ಆಗ್ಬಿಡ್ತಾ ಇದೆ ಅಮ್ಮ. ನಾವು ಆದಷ್ಟು ನೀನು ಬೆಡ್ ರೆಸ್ಟ್ ಅಲ್ಲೇ ಇರು, ಇಲ್ಲೇ ಅಡ್ಮಿಟ್ ಆಗೇ ಇರು. ನೀನು ಹೋಗಿ ಬಂದು ಮಾಡಿದ್ರೆ ಜಾಸ್ತಿ ಬೇಗ ವಾಟರ್ ಬ್ರೇಕ್ ಆಗೋಗ್ಬಿಡತ್ತೆ, ಇಲ್ಲೇ ಇರು. ಸೊ ಡಾಕ್ಟರ್ ನನ್ನ ಹತ್ರ ಬಂದು ಏನಂತಂದ್ರೆ ಲೈಕ್ ಲೀಕ್ ಆಗಿದೆ. ಸೊ ಲೀಕ್ ಆದ್ಮೇಲೆ ಅಂತಂದ್ರೆ ಏನು ಇವಾಗ ಅಷ್ಟು ರಿಸ್ಕ್ ಇಲ್ಲ, ನೋಡೋಣ ಅವ್ರಿಗೆ ಪೇನ್ ಬರತ್ತಾ ಅಥವಾ ಅಲ್ಲಿ ಲೆಂತ್ ಓಪನ್ ಆಗತ್ತಾ ಅಂತ ಅವರು ಹೇಳಿದ್ರು. ಸೊ ಅದಾದಾಗ ಅಷ್ಟಿಗೆ 13th ಮೇ ಬಿ ಅರೌಂಡ್ 7 o'clock ಅಡ್ಮಿಟ್ ಆಗಿದ್ದು. ಸೊ ಅವರು ಬೆಡ್ಡಲ್ಲೇ ಎಲ್ಲ ಇದಾಗಿ ಯೂರಿನ್ ಎಲ್ಲ ಅಲ್ಲೇ ಪಾಸ್ ಮಾಡಬೇಕು. ಏನಂತಾರೆ ಸಾಲಿಡ್ ಫುಡ್ ಅಂತ ಏನಿರ್ಲಿಲ್ಲ, ಬರೀ ಲಿಕ್ವಿಡ್ಸ್ ಅಲ್ಲೇನೆ. 13th 14th ಬಂದು ಅಮಾವಾಸ್ಯೆ ಇತ್ತು. ಸೊ ನಮ್ಗೇನು ಅದು ಇದಿರ್ಲಿಲ್ಲ. ಬಟ್ ಡಾಕ್ಟರ್ ಏನಂದ್ರು ಇರಿ ನೋಡೋಣ, ಅರ್ಜೆಂಟ್ ಮಾಡೋದ್ ಬೇಡ. ಇನ್ನೂ ಅವ್ರಿಗೆ 14th ಬೆಳಗ್ಗೆ ಇದು ಮಾಡಿದಾಗ್ಲೂ 18% ಅಷ್ಟು ನೀರು ಹೊಟ್ಟೆಲಿತ್ತು. ಸೊ ಪರವಾಗಿಲ್ಲ, ನಾವು ಒಂದ್ 2 ದಿವಸ ಬೇಕಾದ್ರೆ ಪುಷ್ ಮಾಡಿ ನೋಡೋಣ ಅಂದ್ಬಿಟ್ಟು, ಆ್ಯಂಡ್ ಮಗು ಬ್ರೈನ್ ಡೆವಲಪ್ಮೆಂಟ್ಗೆ ಅಥವಾ ಅದು ಗ್ರೋತ್ಗೆ ಅಂತ ಅವ್ರು ನನ್ನ ಡ್ರಿಪ್ಸ್ ಹಾಕ್ಬಿಟ್ಟು ಅದರಲ್ಲಿ ಇಂಜೆಕ್ಷನ್ ಮೂಲಕನೇ ಇದೆಲ್ಲ ಮಾಡ್ತಾ ಇದ್ದ. ಡ್ರಿಪ್ಸ್ಗೆನೆ ಹಾಕ್ಬಿಟ್ಟು ಹಂಗೆ ಫುಲ್ ಬೆಡ್ ಮೇಲೇನೆ ಎದ್ದೇಳಂಗಿಲ್ಲ, ಎದ್ರೆ ಜಾಸ್ತಿ ವಾಟರ್ ಇದಾಗುತ್ತೆ ಅಂತ ಅಂದ್ಬಿಟ್ಟು 13th 14th ಮತ್ತೆ 15th ಮಧ್ಯಾಹ್ನ ತನಕ ಬೆಡ್ ಮೇಲೇನೆ. ಸೊ 14th ಏನಾಯ್ತು ಅಂತಂದ್ರೆ ಲೈಕ್ ಯಾರಿಗೆ ಆಗಿರ್ಲಿ ಅಪ್ಪ ಅಮ್ಮನಿಗೆ ಅವ್ರ ಮಗಳು ಅಂತಂದ್ರೆ ಇದಲ್ವಾ. ಸೊ ಇದೇನು ಮಲಗಿರೋದೇ ಮಾಡಿಸ್ಬಿಡೋಣ, ಲೈಕ್ C-section ಮಾಡಿಸ್ಬಿಡೋಣ ಅಂತಂದ್ರು. ಸೊ ಅವರು ನಮ್ಮ ಮಾವ ಬಂದು 14th ಈವ್ನಿಂಗು ಮಾಡಿಸ್ಬಿಡಿ ಯತೀಶ್ ಅಂತ ಹೇಳಿದ್ರು. ಸರಿ ನಾವು 15th ರೆಡಿ ಆದ್ವಿ. 15th ಏನಾಯ್ತು ಅಂತಂದ್ರೆ, ಸೊ 15th ಓಕೆ ಬೆಳಗ್ಗೆ ಮಾಡ್ಸೋಣ ಇಂತ 11 o'clock ಅಂತ ಅನ್ಕೊಂಡಿದ್ದು. ಸೊ ಅವಾಗ ಬ್ಲಡ್ ಎಲ್ಲ ಚೆಕ್ ಮಾಡಿದ್ರೆ ಇಟ್ ಈಸ್ ಲೈಕ್ ಅವ್ರಿಗೆ ತುಂಬಾ ಲೋ BP ಆಗ್ಬಿಟ್ಟಿದೆ. ಇಲ್ಲ ಆಗಲ್ಲ ಅಂತ ಅನ್ಬಿಟ್ಟು ಅವ್ರ ಲೈಕ್ ಬ್ಲಡ್ ಟೆಸ್ಟ್ ಕಳ್ಸಿದ್ದಾರೆ. ಬ್ಲಡ್ ಕೌಂಟ್ ಕಡಿಮೆ ಇದೆ ಅಥವಾ ವೈಟ್ ಬ್ಲಡ್ ಸೆಲ್ಸ್ ಏನೋ ಒಂದು ಇದು ತುಂಬಾ ಕಡಿಮೆ ಇದೆ, ರಿಸ್ಕ್ ಇದೆ ಇವಾಗ ಡೆಲಿವರಿಗೆ, ಇಲ್ಲ ಮಗು ಉಳಿಯುತ್ತೆ ಇಲ್ಲ ತಾಯಿ ಉಳಿತಾರೆ ಆ ತರ ಹೇಳ್ಬಿಟ್ರು. ಅವಾಗ ಆ ತರ ಬಂದು ನನಗೆ ಹೇಳ್ಬಿಟ್ರು. ಸೊ ನನಗೆ ಅವಾಗ ಏನ್ ಮಾಡ್ಬೇಕು, ಸೊ ನೀವೇ ಹೇಳ್ಬೇಕು. ಸೊ ಏನ್ ಮಾಡ್ತಾ ಇದ್ರಿ ನೀವು ಆ ಪೊಸಿಷನ್ ಅಲ್ಲಿ ಇದ್ದಾಗ? ಅದು ಫಸ್ಟ್ ಪ್ರೆಗ್ನೆನ್ಸಿ, ಫಸ್ಟ್ ಮಗುಗೋಸ್ಕರ ಇದು ಮಾಡ್ತಾ ಇರೋದು. ಸೊ ನಾನೇನಂತಂದ್ರೆ ಓಕೆ ಫೈನ್, ಉಳಿದ್ರೆ ತಾಯಿ ಉಳಿಲಿ, ಓಕೆ ಫೈನ್, ಪಾಪು ಓಕೆ ಇದು ಮಾಡೋದಕ್ಕಾಗಲ್ಲ ಸರಿ ಅಂತಂದ್ಬಿಟ್ಟು ಅದನ್ನ ತಿರ್ಗಾ ಇನ್ನೊಂದು ಕಡೆಗೆ ಕಳ್ಸಿಕೊಟ್ರು. ಸೊ ಈ ಬೇರೆ ಕಡೆ ಕಳ್ಸಿಕೊಟ್ಟಾಗ ಇಲ್ಲ ಕರೆಕ್ಟ್ ಆಗಿದೆ, ಏನೋ ಕ್ಯಾಲ್ಕುಲೇಷನ್ಸ್ ಅಲ್ಲಿ ತಪ್ಪಾಗಿತ್ತು ಅಂತ ಅಂದಾಗ ಸರಿಯಪ್ಪ, ನಮ್ಮ ಮಗ ಸಿಂಬಾ ಅಂತ ಸೊ ಸಾಹೇಬ್ರು ಬಂದ್ರು 2 ಗಂಟೆಲಿ 15ನೇ ತಾರೀಕು 2 ಗಂಟೆಗೆ. ಅದ್ರಲ್ಲೂ ಆಪರೇಷನ್ ಥಿಯೇಟರ್ಗೆ ಕರ್ಕೊಂಡೋಗಿ ಅನಸ್ತಿಷ್ಯ ಬೆನ್ನಿಗೆ ಕೊಡೋದು, ಅವಾಗ ಒಂಥರ ಮೈ ಫುಲ್ ಕರೆಂಟ್ ಪಾಸ್ ಆದಂಗ ಆಗತ್ತೆ. ನಾನು ಯಾವತ್ತ ಎಕ್ಸ್ಪೀರಿಯನ್ಸ್ ಮಾಡಿಲ್ಲ.
ಒಂದ್ ನಿಮಿಷ ಅಮ್ಮ ಅಂತ ನಾನು ಜೋರಾಗಿ ಕಿರ್ಚ್ಕೊಂಡ್ಬಿಟ್ಟೆ. ಒಂಥರ ಅವರೇ ಹೇಳಿದ್ರು, ಅವ್ರು ಕೊಡುವಾಗ್ಲೇ ಹೇಳಿದ್ರು, ಒಂಥರ ಕಾಲಲ್ಲಿ ನಿಮ್ಗೆ ಕರೆಂಟ್ ಹೊಡ್ದಂಗ್ ಆಗುತ್ತೆ, ನೀವೇನು ಬೆದರ್ಕೊಂಬೇಡಿ ಅಂತ ಅವ್ರು ಹೇಳ್ಬಿಟ್ಟೆ ಕೊಟ್ರು. ನಾನು ಏನಿರ್ಬೋದು ಅಂತ ಅಂದ್ಬಿಟ್ರೆ ಸಕ್ಕದ ಒಂಥರ ಶಾಕ್ ಹೊಡೆಯೋ ಥರನೇ ಇತ್ತು ಅದು. ನನಗ್ ಗಾಬರಿ. ಆಮೇಲೆ ಫುಲ್ ಈ ಸೊಂಟದಿಂದ ಕೆಳಗಡೆ ಫುಲ್ ಬಾಡಿ ಪಾರ್ಟ್ ನಂಬ್ ಆಗ್ಬಿಡ್ತು. ಏನಾಗ್ತಾ ಇದೆ ಅಂತಾನೆ ಗೊತ್ತಾಗಲ್ಲ. ಒಂಥರ ಕಾಲೆಲ್ಲ ಗಾಳಿನಲ್ಲಿ ತೇಲೋ ತರ ಇರ್ತಾ ಇತ್ತು. ಸೊ ನಾನು ಡಾಕ್ಟ್ರಿಗೆ ಕೇಳಿದ್ದೆ, ಇಲ್ಲ ನಾನು ಒಳಗಡೆ ಬರ್ತೀನಿ, ಅವ್ರಿಗೆ ಧೈರ್ಯವಾಗಿರ್ಲಿ ಅಂತ. ಸೊ ಸೊ ಇದನ್ನೆಲ್ಲ ಸ್ಟೋರಿ ನಾನು ಹೇಳ್ಕೊಂಡು ಹೋಗ್ತೀನಿ, ಆಶಿಗೆ ಅಷ್ಟು ಗೊತ್ತಿಲ್ಲ. ಸೊ ಹೋದೆ, ಅವರು 1:47 ಕರ್ಕೊಂಡು ಹೋದ್ರು. ಸೊ 2 ಗಂಟೆಗೆ ಕರೆಕ್ಟ್ 2 o'clockಗೆ ನನ್ನ ಮಗ ಬಂದ. ಸೊ ಬಟ್ ಅವನೇನು ಅಂತಂದ್ರೆ ಈಸ್ ಎ ಪ್ರೀಮೆಚ್ಯೂರ್ ಬೇಬಿ. ಸೊ ಪ್ರೀಮೆಚ್ಯೂರ್ ಆಗಿರೋದ್ರಿಂದ ಲೈಕ್ 7 months 32 weeks 2 daysಗೆ ಅವನು ಬರ್ತಾಗಿರೋದ್ರಿಂದ 1.73 kgs ಇದ್ದ. ಸೊ ಅವನು ಇದ್ದಿದ ತಕ್ಷಣ ಡಾಕ್ಟರ್ ಹೇಳಿದ್ರು ತುಂಬಾ ವೆಯ್ಟ್ ಕಡಿಮೆ ಇದೆ, ಸೊ ಅವನನ್ನ NICUಗೆ ಇದು ಮಾಡಬೇಕು ಅಂತ. ಸೊ NICUಗೆ ಮಾಡಬೇಕು. ಅವರ ಅಮ್ಮ ಮಗನ್ ನೋಡಿಲ್ಲ, ನಾನು ಮಗನ್ ನೋಡಿದ್ದೀನಿ. ವಿತಿನ್ ಸೆಕೆಂಡ್ಸ್ ಅಲ್ಲಿ ಮಗುನ ಕರ್ಕೊಂಡೋಗಿ NICUಗೆ ಅಡ್ಮಿಟ್ ಮಾಡಿದ್ರು. ಅದಾದ್ಮೇಲೆ ತಾಯಿನ ಇದಕ್ಕೆ ನಾರ್ಮಲ್ ವಾರ್ಡ್ಗೆ ಶಿಫ್ಟ್ ಮಾಡಿದ್ರು. ಸೊ ವಾರ್ಡ್ಗೆ ಶಿಫ್ಟ್ ಆದ್ಮೇಲೆ ಇವಾಗ ಇನ್ನೊಂದು ಸ್ವಲ್ಪ ಕಾಂಪ್ಲಿಕೇಶನ್ಸ್ ಆಯ್ತು. ತಾಯಿಗೆ ಹಾಲು ಬರ್ತಾ ಇಲ್ಲ. ಅವರು ಪ್ರೆಸ್ ಮಾಡಿ ಏನ್ ರೀಸನ್ಸ್ ಬರ್ತಾ ಇಲ್ಲ ಅನ್ನೋದು ನನಗಂತೂ ಗೊತ್ತೇ ಇಲ್ಲ. ಏನ್ ರೀಸನ್ಸ್ ಆಯ್ತು, ಇಲ್ಲ ನಾವೇನ್ ತಪ್ಪು ಮಾಡಿದೀವಿ ಅಥವಾ ಮೆಡಿಕಲ್ ಅಲ್ಲಿ ಏನಿದೆ ಅಂತ ನಮ್ಗಂತೂ ಗೊತ್ತಿಲ್ಲ. ಬಟ್ ತಾಯಿಗೆ ಹಾಲು ಬರ್ತಿಲ್ಲ. ಸೊ ದಿನಕ್ಕೆ ಇಷ್ಟು ಹಾಲು ಬೇಕು, ಡೋನರ್ಸ್ದು ಹಾಲು ಬರಬೇಕು. ಸೊ ನನಗೆ ಒಬ್ನೇ. ಸೊ ಇದಕ್ಕಿಂತ ಮುಂಚೆ ಇದು ಮಾಡ್ಕೋಬೇಕಂದ್ರೆ ಯಾರು ನನಗೆ ಧೈರ್ಯ ಅನ್ನೋದಂತ ಇಲ್ಲ. ತಂದೆ ಆಗಲಿ ಅಥವಾ ಯಾರೇ ಆಗಿರಲಿ, ಯಾರು ಧೈರ್ಯ ಅಂತ ಕಲಿಲ್ಲ. ನನ್ನ ತಮ್ಮ ಬಂದು ಎದೆ ಮೇಲೆ ನನ್ನ ಕೈ ಹಿಂಗಿಟ್ಬಿಟ್ಟು ಏನಾಗಲ್ಲ, ಒಳ್ಳೇದಾಗತ್ತೆ ಅಂತ ಅಂದ. ಸೊ ಅದು ನನಗೆ ಒಂದು ಪುಷ್ ಕೊಡ್ತು ಅವನಿಗೆ. ಅದಾದ್ಮೇಲೆ ನಮ್ಮ ಮಾವ ಅವರು ಸ್ವಲ್ಪ ಇದಾಗಿದ್ದರಿಂದ ನನ್ಗೇನ್ ಭಯ ಅಂತ ಇರ್ಲಿಲ್ಲ. ಸೊ ಹಾಲು ಹುಡ್ಕಿದ್ವಿ, ನಾವೇ ಹೇಳ್ಬಿಟ್ಟು ಲೈಕ್ ಡೋನರ್ಸ್ ಮಿಲ್ಕ್ ನಮ್ಗೆ ಸಿಕ್ತು. ಬಟ್ ಇವ್ರಿಗೆ ತುಂಬಾ ಅಂದ್ರೆ ತುಂಬಾ ಕಡಿಮೆ, ಒಂದ್ ಮಗುಗೆ ಕೊಡುವಷ್ಟು ಹಾಲು ಇರ್ಲಿಲ್ಲ. ಅದಾದ್ಮೇಲೆ ಇವನನ್ನ 18 days NICU. ಸೊ 18 days NICU, 2 times ಜಾಂಡೀಸ್ ಆಯ್ತು. ಸೊ ನನಗೆ ಆಫೀಸ್ ಕೆಲಸ, ನಾನೊಂದು MNC ಕಂಪ್ನಿ ಕೆಲಸ ಮಾಡ್ತಾ ಇರೋದ್ರಿಂದ ನನ್ಗೆ ಆಫೀಸ್ ಕೆಲಸ. ತಾಯಿ ಮನೆಯಲ್ಲಿ, ಮಗು NICU ಹಾಸ್ಪಿಟ್ಲಲ್ಲಿ. ಎವ್ರಿ 1 hourಗೂ 2 hourಗೂ ಒಂದ್ಸತಿ ಆ ತಾಯಿದು ಎಷ್ಟು ಮಿಲ್ಕ್ ಬರುತ್ತೋ ಅಷ್ಟು ಡ್ರಾ ಮಾಡ್ಕೊಬೇಕು, ತಗೊಂಡೋಗಿ ಕೊಡ್ಬೇಕು. ಸೊ ನನ್ಗೆ ಏನು ಅಂತಂದ್ರೆ ತುಂಬಾ ದೂರ ಇರ್ಲಿಲ್ಲ ಹಾಸ್ಪಿಟ್ಲು ತುಂಬಾ ದೂರ ಇರ್ಲಿಲ್ಲ. ಸೊ ಹತ್ರದನೇ ಇರೋದ್ರಿಂದ ನಾವು ಬೇಗ ಹೋಗಿ ಕೊಡ್ತಾ ಇದ್ವಿ. ಸೊ ಇದಾಯ್ತು. ಸೊ ನನ್ನ ಮಗ October 2nd ಸೊ NIC ಇಂದ ಮನೆಗೆ ಕರ್ಕೊಂಡ್ ಬಂದ್ವಿ. ಸೊ ಇದು ನಮ್ಮ ಸ್ಟೋರಿ. ಇನ್ನೂ ಕೆಲವೊಂದು ಇದೆ, ನಿಮಗೆ ಬೇಕು ಅಂತಂದ್ರೆ ಹೇಳಿ. ದಯವಿಟ್ಟು ಲೈಕ್, ಶೇರ್, ಕಮೆಂಟ್ ಮಾಡಿ. ನಿಮಗೂ ಈ ತರ ಏನಾರು ಆಗಿತ್ತು ಅಂತಂದ್ರೆ ನಮ್ಮ ಹತ್ರ ಶೇರ್ ಮಾಡಿ. ಸೊ ಇವ್ರ ಚಾನಲ್ಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಥ್ಯಾಂಕ್ ಯು. ಬಾಯ್.